ವೆಲ್ಕಮ್ ಟು ನನ್ನ ಹೊಸ ವೀಡಿಯೋಗೆ. ಏನಪ್ಪ ವಿಷಯ ಅಂದರೆ, ನನ್ನ ಫ್ರೆಂಡ್ ಒಬ್ಬ ಗ್ರೂಪ್ ವಿಷಯ ಇದು ಬಾ ಅಂತ ವೆಲ್ಕಮ್ ಮಾಡಿದ್ದ. ಆದ್ದರಿಂದ ಹೋಗ್ತಾ ಇದ್ದೆ. ಟೈಮ್ ಬಂದು 3 ಗಂಟೆ. ಊರಿಗೆ ಹೋಗೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ನೋಡ್ಬೋದು ಹೇಗಿದೆ ಅಂತ. ಸ್ವರ್ಗನೇ ಕಣ್ಮುಂದೆ ಬಂದ ಹಾಗಿತ್ತು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿ, ಮಚ್ಚ ನಾನು ಬರ್ತೀನಿ ಅಂತ ಹೇಳ್ದ. ಅವನು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಕೊನೆಗೂ ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಬಂದು ನೋಡ್ಬೋದು ಮನೆ ಹೇಗಿದೆ ಅಂತ. ಇದೆ ನಮ್ಮ ಫ್ರೆಂಡ್ ಅವ್ರ ಮನೆ. ಔಟ್ ಸೈಡಿಂದ ಚೆನ್ನಾಗೇ ಇದೆ. ಒಳಗಡೆ ಸೈಡ್ ನೋಡೋಣ ಬನ್ನಿ. ಹಾಗೆ ಇವರಿಬ್ರು ನನ್ನ ಫ್ರೆಂಡ್ಸು. ಈಗ ನಾವು ಬಂದಿರೋದು ಇವ್ರ ಮನೆ ಫಂಕ್ಷನ್ಗೆ. ಬನ್ನಿ ಮನೆ ಹೇಗಿದೆ ನೋಡೋಣ. ನೋಡಿ, ಎಲ್ಲ ಪೂಜೆನೂ ಆಗೋಗಿದೆ ಆಲ್ರೆಡಿ. ಇದು ರೂಮು ನೋಡೋ. भोसड़ी के सुबह सुबह ना मूड तो खराब करो मत, ठीक है। ಅದಾದ್ಮೇಲೆ ಇದು ದೇವ್ರ ಮನೆ. ಅದಾದ್ಮೇಲೆ ಇದೊಂದು ರೂಮು. ಅದಾದ್ಮೇಲೆ ಇದು ಅಡುಗೆ ಮನೆ. ಆಲ್ರೆಡಿ ಹಾಲು ಉಗ್ಸಿದ್ದಾರೆ. ಪೂಜೆ ಎಲ್ಲ ಮುಗಿದು ಹಾಲು ಉಗ್ಸಿದ್ದಾರೆ. ಮನೆಯೆಲ್ಲ ನೋಡಾದ್ಮೇಲೆ ಆಚೆಗೆ ಬಂದಮೇಲೆ ನನ್ನ ಫ್ರೆಂಡ್ ಜ್ಞಾಪಿಸ್ಕೊಂಡ. ಏನಂದರೆ ಚಾರ್ಜರ್ ಮರ್ತು ಬಂದಿದ್ದ. ಅದನ್ನ ಚಾರ್ಜರ್ನ ತಗೊಂಬರೋಕ್ಕೆ ಬಂದು ಚಾರ್ಜರ್ ತಗೊಂಬಂದ್ಮೇಲೆ ಎಲ್ಲ ಫ್ರೆಂಡ್ಸು ಕುಂತ್ಕೊಂಡು ನಾಷ್ಟ ಮಾಡೋಕ್ಕೆ ಅಂತ ಕುಂತ್ಕೊಂಡು ನಾಷ್ಟ ಎಲ್ಲ ಮಾಡಿ ಮುಗಿದ್ಮೇಲೆ ನಮ್ಮ ಫ್ರೆಂಡ್ಸು ಮನೆ ಮೇಲ್ಗಡೆ ಫೋಟೋ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಕಣ್ಣು ಕಾಣ್ತಾ ಇಲ್ಲ ನನಗೆ. ಹೊಸ್ಮನೆ ಗ್ರೂಪ್ ಸೇರೋದ್ರಿಂದ ನಮ್ಮ ಹುಡುಗ ಹೆವಿ ಖುಷಿಯಾಗವನೆ. ಫೋಟೋ ಶೂಟಿಂಗ್ ಸ್ಟಾಲು ಆಯಿತು. ನಾವು ಹೊಸ ಮುಸ್ತಾಫ್ ಮಾಡಿ ಹಾಕ್ಬಿಟ್ಟಿದ್ದೀವಿ ನಮ್ಮ ಫ್ರೆಂಡ್ನ. ಅವನು ಯಾವ ಸ್ಟೈಲ್ ಹೇಳ್ತಾನೋ ಆ ಸ್ಟೈಲಲ್ಲಿ ನಿಂತ್ಕೋಬೇಕು. ಫೋಟೋ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನನ್ನ ಫ್ರೆಂಡ್ ಇನ್ನೊಬ್ಬ ಕಾಲ್ ಮಾಡಿಬಿಟ್ಟು ನಾನು ಬರ್ತೀನಿ ಅಂತ ಫೋನ್ ಮಾಡ್ದೆ. ಅದಕ್ಕೆ ಅವ್ನು ಕರ್ಕೊಂಬರೋಣ ಅಂತ ಗಾಡಿ ಹತ್ರ ಬಂದೆ. ಅವನು ಕರ್ಕೊಂಬಂದು ಎಲ್ಲರಿಗೂ ಊಟಕ್ಕೆ ಕುಂತ್ಕೊಂಡು ಫಂಕ್ಷನ್ಗೆ ಅಂತ ಕರ್ಕೊಂಬಂದ್ರೆ ನಮ್ಮ ಹುಡುಗ ಇಲ್ಲಿ ಅವ್ರ ಹುಡುಗಿಗೆ ಮೆಸೇಜ್ ಮಾಡ್ತಾ ಕುಂತಿದ್ದ. ಓಕೆ ಗೈಸ್, ಫಂಕ್ಷನ್ ಎಲ್ಲ ಮುಗೀತು. ವಾಪಸ್ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.